ಭಾಳಷ್ಟು ಹಿರಿಯ ಪಶುವೈದ್ಯರಿಗೆ ನೋವಿನ ವಿಷಯ ಆಗಿದೆ ಮತ್ತು ಯುವ ಪಶುವೈದ್ಯರಿಗೆ ಒಂದು ಆಕಸ್ಮಿಕ ನಿರಾಸೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಬಯಸ್ತೇನೆ. ಯಾಕಂದರೆ ಈಗ ತಾನೇ ನಾನು ಇವತ್ತು ಅವರ ತಾಯಿಯ ಒಂದು ಸಂದೇಶವನ್ನು ನೋಡಿದೆ. ಬಹುಶಃ ಒಬ್ಬಳೇ ಮಗಳು, ಅವಳು ಒಂದು ಪಶುವೈದ್ಯ ಸೇವೆಯನ್ನು ಅವಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಬಹಳಷ್ಟು ಅವಕಾಶಗಳಿದ್ದರೂ ಕೂಡ ಬಹುಶಃ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಪಶುವೈದ್ಯಕೀಯ ಸೀಟ್ ಸಿಗಬೇಕಂದ್ರೆ ಅವರಿಗೆ ಭಾಳಷ್ಟು ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಎಲ್ಲ ಸೀಟು ಸಿಕ್ಕಿರುತ್ತೆ. ಅದನ್ನೆಲ್ಲ ಬಿಟ್ಟು ಪಶುವೈದ್ಯ ಒಂದು ವೃತ್ತಿಯನ್ನು ಅವರು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಓದ್ಬಿಟ್ಟು ಆ ಬಳಿಕ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸ್ವಲ್ಪ ಸಮಯ ಅವರು ಕಾರ್ಯನಿರ್ವಹಿಸಿದ್ರು ಮಂಗಳೂರಲ್ಲೆಲ್ಲ. ಸೊ ಅವರಿಗೆ ಈ ಒಂದು ವನ್ಯಪ್ರಾಣಿಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಭಾಳಷ್ಟು ಒಂದು ಆಸಕ್ತಿ ಇತ್ತು. ಆ ಒಂದು ಫೀಲ್ಡಿಗೆ ಹೋಗಬೇಕು ಅಂತ ಹೇಳೋ ಒಂದು ಹೆಚ್ಚಿನ ಆಶೆಯಿಂದ ಅವರಲ್ಲಿ ಒಂದು ಗುತ್ತಿಗೆ ಆಧಾರದಲ್ಲಿ ಸೇರ್ಕೊಂಡಿದ್ರು. ಅವರಿಗೆ ಇಲಾಖೆ ಅಥವಾ ಇನ್ನು ಹಲವಾರು ಕಡೆ ಕೆಲಸಕ್ಕೆ ಅವಕಾಶಗಳಿದ್ರು ಕೂಡ ಒಂದು ಪ್ಯಾಷನ್ ಅಂತ ಹೇಳ್ತೀವಲ್ಲ, ಆ ಒಂದು ಉದ್ದೇಶದಿಂದ ಅಲ್ಲಿ ಸೇರ್ಕೊಂಡಿದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರ ತಾಯಿ ಹೇಳಿದಾಗೆ ಅವರು ಪಶುವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ, ಪಶುವೈದ್ಯಕೀಯ ವೃತ್ತಿ ಅವ್ರನ್ನ ಕಳ್ಕೊಂಡಿದ್ರು ಅಂತ. ಅಷ್ಟು ಒಂದು